ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಯಾವೊಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಅಂದರೆ, ನೋಡಿ, ನಮ್ಮ ಮನೇಲಿ ಏನಾದರೂ ನೆಗೆಟಿವು ಥಾಟ್ಸ್ಗಳು ಪದೇ ಪದೇ ಆಗ್ತಾ ಇದೆ. ಏನು ಮಾಡಿದ್ರು ನಮ್ಮ ಮನೇಲಿ ನೆಗೆಟಿವ್ ಥಾಟ್ಸ್ ಅನ್ನೋದು ಹೋಗ್ತಾ ಇರಲ್ಲ. ಶತ್ರುಕಾಟಗಳು ಜಾಸ್ತಿ ಆಗಿದೆ. ಆಮೇಲೆ ನನಗೆ ಸುಮಾರು ಜನ ಈ ನಡುವೆ ಫೋನ್ ಮಾಡ್ತಾ ಇರೋದು, ಹುಷಾರಿಲ್ದಂಗೆ ಆಗ್ತಾ ಇದೆ ಮನೇಲಿ. ಏನು ಮಾಡಿದ್ರು, ಯಾವ ಹಾಸ್ಪಿಟ್ಲಿಗೆ ತೋರಿಸಿದ್ರು ಹುಷಾರಿಲ್ದಂಗೆ ಆಗ್ತಾ ಇದೆ, ತುಂಬ ಕಷ್ಟ ಆಗ್ತಿದೆ, ನಮ್ಗೆ ಭಯ ಆಗ್ತಿದೆ ಅಂತ ಕೆಲವೊಬ್ಬರು ನನಗೆ ಫೋನ್ ಮಾಡಿ ಹೇಳಿದ್ದಾರೆ. ಮತ್ತು ನನ್ನ ಫ್ರೆಂಡ್ ಸರ್ಕಲಲ್ಲೂ ಅಷ್ಟೇ ಸುಮಾರು ಜನಕ್ಕೆ ಪದೇ ಪದೇ ಜ್ವರ ಬರ್ತಾ ಇದೆ, ಮತ್ತು ಮನೇಲಿ ಶೀತ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಹೆಂಗೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಜ್ವರಗಳಿರುತ್ತೆ. ಆಮೇಲೆ ಟೈಫಾಯ್ಡ್ ಎಲ್ಲ ತಿರ್ಕೊತಾ ಇದೆ. ಆಮೇಲೆ ಸುತ್ತಮುತ್ತ ವಾತಾವರಣದಲ್ಲೂ ಕರೋನಾ ಕೂಡ ಇದು ಮಾಡ್ತಾ ಇದೆ, ಅಂದರೆ ಜಾಸ್ತಿ ಪ್ರಭಾವ ಬೀರ್ತಿದೆ ಅಂತ ಹೇಳ್ತಿದ್ದಾರೆ. ಅಲ್ಲೊಂದು ಕೇಸ್ ಇಲ್ಲೊಂದು ಕೇಸ್ ನಡೀತಾ ಇರ್ಬೋದು. ಅದಕ್ಕೋಸ್ಕರ ನಾವು ಮನೇಲಿ ಯಾವ ರೀತಿ ಅಂದರೆ ಇವಾಗ ನಮ್ಮ ನೆಗೆಟಿವ್ ಥಾಟ್ಸ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ನಾವು ಈ ಥರದ ಪ್ರಯೋಗಗಳನ್ನ ಮನೇಲಿ ಪ್ರತಿದಿನ ಸಂಜೆ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಮನೇಲಿ ಮಕ್ಕಳುಗಳು ಆರೋಗ್ಯವಾಗಿರ್ತಾರೆ. ವಯಸ್ಸಾದಂಥವ್ರು ಆರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ. ಅಂಥವ್ರಿಗೆ ಒಂದು ಒಳ್ಳೇದಾಗಬೇಕು ಅಂತಂದರೆ ನಾವು ಹಿಂದಿನ ಕಾಲದಲ್ಲಿ ಇದನ್ನೆಲ್ಲ ಮಾಡ್ತಾಯಿದ್ರು. ಅದನ್ನೇ ನಾನು ಈಗಿನ ಕಾಲದಲ್ಲಿ ನಾವು ಕೂಡ ಇದನ್ನು ಮಾಡೋಂಥದ್ದನ್ನ ಪ್ರಯತ್ನ ಮಾಡಬೇಕು. ಯಾಕಂದರೆ ಕೆಲವೊಬ್ರು ಹೇಳ್ತಾರೆ, ನಮಗೆ ಈ ಥರದ್ದೆಲ್ಲ ವಸ್ತುಗಳೇ ಗೊತ್ತಿರಲ್ಲ, ನಾವು ಆ ವಸ್ತುಗಳು ಯಾವ್ಯಾವು ಏನು ಅಂತ ಕೇಳ್ತಾ ಇರ್ತೀರಲ್ವ. ಅದಕ್ಕೋಸ್ಕರ ನಾನು ಮಾಡಿ ತೋರಿಸೋಣ ಅಂತಲೇ ಬಂದಿದ್ದೀನಿ. ಯಾಕಂದರೆ ನೋಡಿ, ಮಕ್ಳುಗಳಿಗೆ ನಮಗೇನಾದರೂ ದೊಡ್ಡವ್ರಿಗೆ ಕಾಯಿಲೆ ಬಂದರೆ ನಾವು ತಡ್ಕೊತೀವಿ. ಈಗ ಮಕ್ಳುಗಳಿಗೆ ತುಂಬಾ ಕಾಯಿಲೆ ಬರ್ತಾ ಇದೆ. ಅವ್ರಿಗೆ ಹೆಂಗೆ ಅಂದರೆ ಕೆಮ್ಮುಗಳು ಜಾಸ್ತಿ ಆಗ್ತಿದೆ, ಆಮೇಲೆ ಜ್ವರ ಜಾಸ್ತಿ ಆಗ್ತಿದೆ, ಆಮೇಲೆ ಮೈಕೈ ನೋವೆಲ್ಲ ಜಾಸ್ತಿ ಆಗ್ತಿರುತ್ತೆ. ಆಮೇಲೆ ಇವರು ಶತ್ರುಗಳು ಏನು ಮಾಡ್ತಾರೆ ಅಂದರೆ, ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇರ್ತಾರೆ, ಬೇರೆಯವ್ರ ಮಕ್ಕಳು ಚೆನ್ನಾಗಿ ಓದೋದು ನೋಡಿದ್ರೆ ಅವ್ರ ಕೈಲಿ ಸಹಿಸೋಕ್ಕಾಗಲ್ಲ. ಅಂಥವ್ರು ಏನು ಮಾಡ್ಬಿಡ್ತಾರೆ ಅಂದರೆ ಆ ಮಕ್ಳ ಮೇಲೆ ಪ್ರಯೋಗ ಮಾಡ್ತಾರೆ. ಮಾಟ ಮಂತ್ರ ಅದು ಇದು ಮಾಡಿಸೋದು, ಮಕ್ಳುಗಳಿಗೆ ಊಟದಲ್ಲೇ ಮದ್ದಾಗಿ ಕೊಡೋದು, ಅಥವಾ ಅವ್ರುಗಳಿಗೆ ಮಾಟ ಮಂತ್ರ ಮಾಡಿಸೋದು, ತಾಯ್ತಗಳು ತಂದು ನೀರು ಸೆಸೆಯೋದು, ಆಮೇಲೆ ನಿಂಬೆಹಣ್ಣನ್ನೆಲ್ಲ ಮಂತ್ರಿಸ್ಕೊಂಬಂದು ಅವ್ರು ಹೋಗೋ ದಾರಿಲಿ ತುಳಿಯೋದು. ಈ ಥರದ್ದು ಎಲ್ಲ ವಾಮಾಚಾರದೆಲ್ಲ ಪ್ರಯೋಗನ ಮನೇಲಿ ಮಾಡ್ತಾ ಇರ್ತಾರೆ ಅಕ್ಕಪಕ್ಕದವರು. ನಮ್ಮ ಎದುರಿಗೆ ಚೆನ್ನಾಗಿರ್ತಾರೆ, ಆದರೆ ನಮ್ಮ ಮಗುಗಿಂತ ಇನ್ಯಾವುದೋ ಅವ್ರ ಮನೇಲಿರೋ ಮಗು ಚೆನ್ನಾಗಿ ಓದ್ತಾ ಇರಲ್ಲ. ಆದರೆ ಬೇರೆಯವ್ರ ಮಕ್ಕಳು ಚೆನ್ನಾಗಿ ಓದೋದು ನೋಡಿ ಅವ್ರ ಕೈಲಿ ಸಹಿಸೋಕ್ಕಾಗಲ್ಲ. ಅಂಥ ಟೈಮ್ಗಳಲ್ಲಿ ನಾನು ಸುಮಾರು ವಿಷಯದಲ್ಲಿ ನಾನು ಎಷ್ಟೊಂದು ಟೈಮಲ್ಲಿ ಓದಿದ್ದೀನಿ ಮತ್ತು ತಿಳ್ಕೊಂಡಿದ್ದೀನಿ. ಎಷ್ಟೊಂದು ಜನ ಅಂದರೆ, ಮೊನ್ನೆ ಒಂದು ಇದನ್ನು ನಾನು ನೋಡಿದೆ, ಎಲ್ಲಿ ಕೇರಳದಲ್ಲೋ ತಮಿಳ್ನಾಡಲ್ಲೋ ಗೊತ್ತಿಲ್ಲ ನನಗೆ, ಒಂದು ಇನ್ಸಿಡೆಂಟ್ ನಡೀತು. ಏನು ಅಂತ ಅಂದರೆ, ಒಂದು ತಾಯಿ ಏನು ಮಾಡ್ತಾಳೆ ಅಂತ ಅಂದರೆ, ಒಂದು ಮಗುಗೆ ಅವ್ರ ಮನೇಲಿ ಅವ್ರ ಮಗು ತುಂಬಾ ಚೆನ್ನಾಗಿ ಓದ್ತಾ ಇರ್ತಾನೆ, ತುಂಬ ಚೆನ್ನಾಗಿ ರ್ಯಾಂಕ್ ಎಲ್ಲ ಬರ್ತಾ ಇರ್ತಾರಂತೆ. ಬಟ್ ಅದರ ರ್ಯಾಂಕ್ ಬರುವಾಗ ಇವ್ರ ಮಗು ಕಡಿಮೆ ಮಾರ್ಕ್ಸ್, ಅಂದರೆ ಅವ್ರ ಫ್ರೆಂಡ್ ಆಗಿರೋ ಮಗುಗೆ ಬಂದು ರ್ಯಾಂಕು ಚೆನ್ನಾಗಿ ಇವ್ರಿಗಿಂತ ಆ ಮಗು ಚೆನ್ನಾಗಿ ರ್ಯಾಂಕ್ ಬರ್ತಾ ಇರುತ್ತೆ. ಅದನ್ನ ನೋಡಿ ಆ ಅಮ್ಮಂಗೆ ಸಹಿಸೋಕ್ಕಾಗ್ದಲೇ ಆಯಮ್ಮ ಊಟಕ್ಕೆ ಮದ್ದು ಕೊಟ್ಬಿಟ್ಟು, ಮತ್ತು ಆಯಮ್ಮ ಮಗುಗೆ ಮಾಟ ಮಂತ್ರ ಎಲ್ಲ ಮಾಡಿಸಿ ಸಾಯಿಸೋ ಅಂಥ ಪರಿಸ್ಥಿತಿ ಮಾಡಿ ಕೊನೆಗೆ ಸಾಯಿಸಬಿಟ್ಲು ಅಂತ ಏನೋ ಕೇಳ್ಪಟ್ಟೆ. ಅದಕ್ಕೋಸ್ಕರನೇ ಯಾರೇ ಯಾವಾಗ ನಮಗೆ ಶತ್ರುಗಳಾಗಿರ್ತಾರೆ ಒಳ್ಳೆಯವರಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಮಕ್ಕಳನ್ನ ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ, ಮತ್ತು ನಮ್ಮ ಮನೆಯಲ್ಲಿ ನಾವು ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಅನ್ನೋದು ಯಾವಾಗಲೂ ಚೆನ್ನಾಗಿರಬೇಕು ಅಂತಂದರೆ, ನಾವು ಯಾವಾಗಲೂ ಅಷ್ಟೇನೆ ಪ್ರಕೃತಿಯಲ್ಲಿ ಸಿಗುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ನಾವು ನಮ್ಮ ಆರೋಗ್ಯನೂ ಚೆನ್ನಾಗಿ ಇಟ್ಕೊಬೇಕು, ಮತ್ತು ನಮ್ಮ ಸುತ್ತಮುತ್ತ ಪರಿಸರನೂ ನಾವು ಚೆನ್ನಾಗಿ ಇಟ್ಕೊಬೇಕು. ಅದೇ ರೀತಿ ನಾವು ಪ್ರೀತಿಸುವಂಥ ದೇವರಿಗೆ ನಾವು ಈ ರೀತಿ ಕಾರ್ಯಗಳು ಮಾಡಿದಾಗ ದೇವರ ಆಶೀರ್ವಾದ ಖಂಡಿತವಾಗ್ಲೂ ಇರುತ್ತೆ. ಯಾವುದೇ ರೀತಿ ಮಾಟ ಮಂತ್ರಗಳು ನಮ್ಮ ಮುಂದೆ ನೆರವೇರೋದಿಲ್ಲ. ಅದಕ್ಕೆ ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ಯಾಕಂದರೆ ನೋಡಿ, ಕೆಲವೊಂದು ವಸ್ತುಗಳ ಮುಖಾಂತರ ನಾವು ಎಲ್ಲದಕ್ಕೂ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಅದೆಲ್ಲ ಆಗಲ್ಲ. ನಾವು ಅದಕ್ಕೋಸ್ಕರ ಮನೆಯಲ್ಲಿ ಸಿಗೋವಂಥ ವಸ್ತುಗಳಲ್ಲಿ ಯಾವ್ಯಾವ ರೀತಿ ಇದನ್ನು ಮಾಡ್ಕೊಬೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ನೋಡಿ, ಸರ್ವೇ ಸಾಧಾರಣವಾಗಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಬೇವಿನ ಸೊಪ್ಪು ಹೆಂಗಿರುತ್ತೆ ಅಂತ ಗೊತ್ತಿರುತ್ತಲ್ವ. ನೋಡಿ, ಬೇವಿನ ಸೊಪ್ಪನ್ನ ನೀವು ತಗೊಂಬಂದು ನೋಡಿ ಈ ರೀತಿ ತಗೊಳ್ಳಿ. ಈ ರೀತಿ ತಗೊಂಡ್ಮೇಲೆ ನೋಡಿ ಎಷ್ಟು ಇರುತ್ತೋ ಅಷ್ಟು ಬೇವಿನ ಸೊಪ್ಪನ್ನ ತಗೊಂಬನ್ನಿ, ಸಾಧ್ಯವಾದಷ್ಟು. ಈ ಥರದೊಂದು ಬೌಲ್ ತಗೊಳ್ಳಿ. ಆ ಬೌಲ್ ತಗೊಂಡ್ಮೇಲೆ ನೋಡಿ ಈ ರೀತಿ ತಗೊಳ್ಳಿ.
ಈ ರೀತಿ ಬೇವಿನ ಸೊಪ್ಪುಗಳು ಇದು ಉರುಳಿ ಅಂತ ಗೊತ್ತಲ್ವ ನಿಮಗೆ? ನೋಡಿ ಈ ಥರ ಎಲ್ಲ ಉರುಳಿಲಿ ಈ ಥರ ಬೇವಿನ ಸೊಪ್ಪು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇವಿನ ಸೊಪ್ಪನ್ನು ನೀವು ಹರಡ್ಕೊಳ್ಳಿ ಈ ರೀತಿ ನೋಡಿ. ಈ ರೀತಿ ನೋಡಿ ಈ ರೀತಿ ಬೇವಿನ ಸೊಪ್ಪನ್ನೆಲ್ಲ ನೀವು ಆಡ್ಕೊಂಡಾದ್ಮೇಲೆ ಏನು ಮಾಡಬೇಕು ಅಂದರೆ ನೋಡಿ ಇಲ್ಲಿದೆಯಲ್ಲ ಪಲಾವ್ ಎಲೆ ಅಂತ ನಿಮಗೆ ಗೊತ್ತಿರುತ್ತೆ, ಅಡುಗೆಗೆ ಉಪಯೋಗಿಸೋ ಅಂಥದ್ದು. ಇದು ನಮಗೆ ನಕಾರಾತ್ಮಕ ಶಕ್ತಿಗಳೇನಾದರೂ ಮನೇಲಿ ದೆವ್ವ ಹಿಡ್ದಿರೋದು, ಪಿಶಾಚಿ ಹಿಡ್ದಿರೋದು ಅಂತ ಕೆಲವೊಬ್ರು ಹೇಳ್ತಾ ಇರ್ತಾರೆ. ನಮ್ಮ ಮನೇಲಿ ಯಾರೋ ಬಂದಂಗೆ ಆಗುತ್ತೆ, ನಮ್ಮ ಮನೇಲಿ ಓದಂಗೆ ಆಗುತ್ತೆ, ಮತ್ತು ನಮಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗ್ತಾ ಇರಲ್ಲ, ಮತ್ತು ನಾವು ಯಾವಾಗಲೂ ಗಂಡ ಹೆಂಡತಿ ಯಾವಾಗಲೂ ಕಿತ್ತಾಡ್ತಾ ಇರ್ತೀವಿ, ಬೆಳಗ್ಗೆಲ್ಲ ಚೆನ್ನಾಗಿರ್ತೀವಿ, ನೈಟ್ ಆದರೆ ಯಾವಾಗಲೂ ಜಗಳ ಮಾಡ್ತಾ ಇರ್ತೀವಿ, ಈ ಥರದ್ದು ಎಲ್ಲ ಆಗ್ತಾ ಇರುತ್ತೆ, ಮಕ್ಕಳು ನಮ್ಮ ಮಾತು ಕೇಳಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾರಲ್ಲ, ಅದೆಲ್ಲ ಹೋಗ್ಬೇಕು ಅಂದರೆ ನೋಡಿ ಈ ಥರದ್ದು ಪಲಾವ್ ಎಲೆಗಳನ್ನ ನೀವು ತೊಗೊಬೇಕಾಗುತ್ತೆ. ನೋಡಿ ಈ ಥರದ್ದು ತೊಗೊಳ್ಳಿ. ನೋಡಿ ಹಿಂಗೆ ನೋಡಿ ನೋಡಿ ಈ ಥರದ್ದೆಲ್ಲ ತೊಗೊಂಡು ಹಿಂಗೆ ಇಡಿ. ಕಾಣಿಸ್ತಿದೆಯಾ? ನೋಡಿ ಈ ರೀತಿ ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ ಕರ್ಪೂರನ ತೊಗೊಬೇಕಾಗತ್ತೆ, ಸರಿನಾ? ಈ ರೀತಿ ಕರ್ಪೂರಗಳನ್ನ ಒಂದು ಈ ರೀತಿ ಕರ್ಪೂರ ಎಲ್ಲ ಆದಮೇಲೆ ನೋಡಿ ಅದ್ರ ಮೇಲೆ ನೀವು ನೋಡಿ ಇದಿದೆಯಲ್ಲ, ಇದು ಬಂದು ಬಿಳಿ ಸಾಸಿವೆ ಅಂತ. ಇದು ಮಾಟ ಮಂತ್ರ ಶತ್ರುಗಳು ಯಾರೇ ಇರಲಿ ಆ ಥರದನ್ನ ಇದು ಖಂಡಿತವಾಗ್ಲೂ ತಡೆಯುತ್ತೆ. ಮತ್ತು ರಾಯರಿಗೆ ಧೂಪ ಹಾಕುವಾಗ ಅಥವಾ ದುರ್ಗಾ ಪರಮೇಶ್ವರಿಗೆ, ಮಹಾಲಕ್ಷ್ಮಿ ನಮ್ಮ ಮನೆಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು, ನಮ್ಮ ಮನೇಲಿ ಬಡತನ ಇದೆ, ನಮ್ಮ ಮನೇಲಿ ಊಟಕ್ಕೂ ಕಷ್ಟ ಆಗ್ತಿದೆ ಅಂತ ಅನ್ನೋರು ಈ ಬಿಳಿ ಸಾಸಿವೆನ ನೀವು ಇದ್ರ ಮೇಲೆ ಹಿಂಗೆ ಹಾಕಬೇಕಾಗುತ್ತೆ. ಇದು ತುಂಬಾ ನಿಮಗೆ ಒಳ್ಳೆಯದಾಗುತ್ತೆ. ನೋಡಿ ಈ ರೀತಿ ಸುರಿಬೇಕು, ಕಾಣಿಸ್ತಿದೆಯಾ? ನೋಡಿ ಈ ರೀತಿ ಸುರಿದು, ಇದು ಬಿಳಿ ಸಾಸಿವೆ ನೋಡಿ ಈ ರೀತಿ ಸುರಿದು. ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ ಇದು ಸಾಂಬ್ರಾಣಿ ಅಂತ ನಿಮಗೆ ಎಲ್ಲ ಕಡೆ ಸಿಗುತ್ತೆ, ಸಾಂಬ್ರಾಣಿ ಅಂತ ಕೇಳಿದ್ರೆ ಸಿಗುತ್ತೆ. ನೋಡಿ ಇದನ್ನು ನೀವು ತೊಗೊಬೇಕು, ಸಾಂಬ್ರಾಣಿ ನೋಡಿ. ಇದನ್ನು ಈ ರೀತಿ ಹಾಕಬೇಕು, ನೋಡಿ ಈ ರೀತಿ ಹಾಕಬೇಕು. ಈ ಥರ ಹಾಕಾದ್ಮೇಲೆ ಇದು ಏನು ಅಂತ ನೀವು ಕೇಳ್ಬೋದು. ಇದು ಏನು ಅಂದರೆ ನಾನು ನಿಮಗೆ ಒಂದು ಟೈಮಲ್ಲಿ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೆ. ಇದು ನಾನೇ ಮಾಡಿರೋಂಥ ಪೌಡ್ರ್. ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಒಣಗಿದ ಮಾವಿನ ಎಲೆ ಅದನ್ನು ತೊಗೊಂಬಂದಿದ್ದೀನಿ, ಆಮೇಲೆ ಇದರಲ್ಲಿ ಅರಳಿ ಮರದ ಎಲೆ, ಆಮೇಲೆ ಎಕ್ಕದ ಹೂವುಗಳು ಅದನ್ನು ಹಾಕಿದ್ದೀನಿ, ಆಮೇಲೆ ನಿಮಗೆ ಬೇವಿಂದು ಎಲೆಗಳು, ಆಮೇಲೆ ನಿಮಗೆ ಬಿಲ್ಪತ್ರೆ ಎಲೆಗಳು, ಆಮೇಲೆ ಬಂದು ನಿಮಗೆ ತುಳಸಿ ಕಡ್ಡಿದು ಎಲೆಗಳು, ಇಷ್ಟನ್ನು ಹಾಕ್ಬಿಟ್ಟು ನಾನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿಕೊಂಡು ಮಾಡಿರೋಂಥ ಪೌಡ್ರು ಇದು, ಸರಿನಾ? ನೋಡಿ ಈ ಪೌಡ್ರನ್ನ ನೀವು ಈ ರೀತಿ ಉದುರಿಸ್ಬೇಕಾಗತ್ತೆ. ನೋಡಿ ಈ ರೀತಿ ನೋಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ.
ಯಾಕಂದರೆ ಇದನ್ನು ಮಾಡೋದ್ರಿಂದ ನೀವೇ ಹೇಳ್ತೀರಾ, ಪ್ರತಿ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿ ಈ ಟೈಮಲ್ಲಿ ದಿನಾಗಲೂ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ನಾನು ಹೇಳೋದು ಯಾಕಂದರೆ ನಾನು ಇದರಿಂದ ಮಾಡ್ಕೊಂಡಿದ್ದೀನಿ. ಇದೇ ನಾನು ಪ್ರತಿ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆಗಳಲ್ಲಿ ಮಾಡ್ಕೊತೀನಿ ಮನೆಯಲ್ಲಿ. ಅದಕ್ಕೋಸ್ಕರ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ, ಸರಿನಾ? ಮತ್ತು ನೀವು ನೋಡಿ, ಒಂದೆರಡು ಧೂಪನ ಇಲ್ಲಿ ಇಕ್ಬೇಕಾಗುತ್ತೆ. ಸರಿನಾ? ಅದಾದಮೇಲೆ ನಿಮಗೆ ನೋಡಿ, ಇದು ಜಾವತ್ ಪುಡಿ, ಇದು ಮಹಾಲಕ್ಷ್ಮಿಗೆ ತುಂಬ ಇಷ್ಟ. ನೀವು ಈ ಪೌಡ್ರನ್ನ ಇಲ್ಲಿ ಇದ್ರ ಜೊತೆ ಹಾಕಿದ್ದೆ ಆದರೆ ಮನೇಲಿ ಎಷ್ಟು ಘಮ ಘಮ ಅಂತಿರುತ್ತೆ ಅಂದರೆ, ನೀವು ನಿಜವಾಗ್ಲೂ ತೊಗೊಂಬಂದು ನಾನು ಮಾಡಿರೋಂಥ ಈ ಪ್ರಯೋಗ ನೀವೇ ಮಾಡಿ ನೋಡಿ, ನಿಮಗೆ ಅನಿಸುತ್ತೆ ನಮ್ಮ ಮನೇಲಿ ತುಂಬ ಬದಲಾವಣೆ ಆಗಿದೆ, ಯಾವುದೇ ರೀತಿ ಜಗಳ ಇಲ್ಲ, ಮನಸ್ತಾಪ ಇಲ್ಲ, ಶುಭ ಕಾರ್ಯಗಳೆಲ್ಲ ನೆರವೇರ್ತಿದೆ, ಮತ್ತು ಮನೇಲಿ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಮನೆಗೆ ಬರ್ತಾರೆ. ಈ ಸ್ಮೆಲ್ಲು ನೀವು ನೋಡಬೇಕು, ಮಾಡಿದಾಗಲೇ ಗೊತ್ತಾಗೋದು ಅದು ಯಾವ ಥರ ಇರುತ್ತೆ ಅದರದ್ದು ಪ್ರಭಾವ ಅಂತ. ನೋಡಿ, ಇದನ್ನು ಸ್ವಲ್ಪ ಇಲ್ಲ ಹಾಕಿ ನೋಡಿ, ನೋಡಿ ಅಪ್ಪ ನೋಡಿ, ತುಂಬ ಘಮ 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 ಅಂತಿರುತ್ತೆ, ಸರಿನಾ ಫ್ರೆಂಡ್ಸ್? ಇಷ್ಟೆಲ್ಲ ಆದಮೇಲೆ ನೀವು ಮಾಡಬೇಕಾಗಿರೋದು ಒಂದೇ ಒಂದು, ನೋಡಿ, ನಿಮ್ಮ ಮನೇಲಿ ಯಾವ್ಯಾವ ರೀತಿ ಕಷ್ಟಗಳಿದೆ ಅಷ್ಟನ್ನು ನೀವು ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ಮೊದಲೇ. ಮಂಗಳವಾರ, ಶುಕ್ರವಾರ ಎಲ್ಲ, ಗುರುವಾರ ರಾಯರ ವಿಶೇಷ ಪೂಜೆಗಳೆಲ್ಲ ಮಾಡುವಾಗ ನೀವು ಈ ಥರದ್ದೆಲ್ಲ ಮಾಡ್ಕೊಂಬಿಟ್ಟು ದೇವ್ರ ಮನೆಯ ಮುಂದೆ, ಅಂದರೆ ನನಗೆ ಅಲ್ಲಿ ಸ್ಪೇಸ್ ಇಲ್ಲ ಅಂದ್ಬಿಟ್ಟು ನಾನು ನಿಮಗೆ ಇಲ್ಲಿ ಟೇಬಲ್ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮನೆ ಚಿಕ್ಕ ಇರೋದು ಅನ್ನೋದು ನಿಮಗೆಲ್ಲ ಗೊತ್ತಿದೆ, ಹಾಗಾಗಿ ನಾನು ಟೇಬಲ್ ಮೇಲೆ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಏನು ಮಾಡಬೇಕು, ರೆಡಿ ಮಾಡ್ಕೊಂಡ್ಮೇಲೆ ಇದನ್ನು ನೀವು ನಿಮ್ಮ ದೇವ್ರ ಮನೆ ಎದುರಿಗೆ ಇದನ್ನು ಹಚ್ಚಬೇಕಾಗುತ್ತೆ, ಹಚ್ಚಿ ನೀವು ಬಿಡಬೇಕಾಗುತ್ತೆ, ಸರಿನಾ ಫ್ರೆಂಡ್ಸ್? ನೋಡಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಇದೆಲ್ಲ ಆದಮೇಲೆ ನೀವು ಸಂಕಲ್ಪ ಮಾಡಿಕೊಂಡು ಪೂಜೆ ಎಲ್ಲ ಮುಗ್ದಾದ್ಮೇಲೆ ನೀವು ಈ ಥರದ್ದು ಮಾಡಿ ಧೂಪನ ನೀವು ಕೊಡಬೇಕಾಗುತ್ತೆ, ಸರಿನಾ? ನೋಡಿ ನೋಡಿ ಫ್ರೆಂಡ್ಸ್, ಈ ಥರ ನೀವು ಮಾಡೋದ್ರಿಂದ ನಿಜವಾಗ್ಲೂ ಎಷ್ಟು ಪರಿಮಳ ಬರ್ತಾ ಇದೆ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ ನನಗಂತೂ. ಇದನ್ನು ಮಾಡ್ಕೊಂಡಾಗೆಲ್ಲ ನನಗೊಂಥರ ಮನೇಲಿ ಯಾರೋ ಬಂದಂಗೆ, ಮತ್ತು ನಮ್ಮ ಜೊತೆ ನಮ್ಮ ರಾಯರು ಯಾವಾಗಲೂ ನಮ್ಮ ಜೊತೆ ಇರೋ ಥರ ಒಂಥರ ಮೈಂಡ್ ಸೆಟ್ಟನ್ನೇ ತುಂಬ ಬದಲಾಯಿಸ್ಬಿಡುತ್ತೆ. ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಇರಲಿ ಅದೆಲ್ಲ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇದನ್ನು ನೀವು ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಮನೇಲಿ ಶುಕ್ರವಾರ, ಮಂಗಳವಾರ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ, ಸರಿನಾ ಫ್ರೆಂಡ್ಸ್? ನೋಡಿ ಸ್ವಲ್ಪ ಹತ್ಕೊಳ್ಳೋ ತನಕ ಫ್ರೆಂಡ್ಸ್, ಯಾಕಂದರೆ ಇದೆಲ್ಲ ಹಸಿ ಹಸಿದು ಬೇವಿನ ಸೊಪ್ಪು ಹಾಕಿರ್ತೀವಲ್ವ, ಅದಕ್ಕೋಸ್ಕರ, ಸರಿನಾ ಫ್ರೆಂಡ್ಸ್? ನೋಡಿ ಈ ರೀತಿ ನೀವು ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಹೇಳ್ತೀನಿ ತುಂಬ ಒಳ್ಳೆಯದಾಗುತ್ತೆ. ನನಗೆ ಸುಮಾರು ಜನ ಕೇಳಿದ್ರು ವಸ್ತುಗಳು ಯಾವ್ಯಾವು ವಸ್ತುಗಳು, ಆ ವಸ್ತುಗಳೆಲ್ಲ ನಮಗೆ ಸಿಗುತ್ತಾ ಇಲ್ವಾ ಅಂತ, ಅದಕ್ಕೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ದಯವಿಟ್ಟು ಇವಾಗ ಇನ್ನೂ ಫೆಬ್ರವರಿ ತನಕ ಚಳಿಗಾಲ ಇರುತ್ತೆ, ಅದಕ್ಕೋಸ್ಕರ ಮಕ್ಕಳಿರೋ ಮನೆಗಳಲ್ಲಿ ಖಂಡಿತವಾಗ್ಲೂ ಇದನ್ನು ಮಾಡ್ಕೊಳ್ಳಿ. ಬಾಣ್ತಿದ್ದೀರು ಇರ್ತೀರಾ ಅಂಥವ್ರು ಸಹ ಇದನ್ನು ಮಾಡ್ಕೊಳ್ಳಿ. ಆಮೇಲೆ ವಯಸ್ಸಾದಂಥವ್ರು ಮನೇಲಿ ಇರ್ತಾರೆ, ಅವ್ರ ರೂಮಲ್ಲಿದ್ದರೆ ಅಟ್ಲೀಸ್ಟ್ ನೀವು ಹಾಲಲ್ಲಿ ಈ ಪ್ರಯೋಗನ ನೀವು ಮಾಡ್ತಾ ಇರಿ. ಯಾಕಂದರೆ ಅವ್ರಿಗೆ ಆರೋಗ್ಯದಲ್ಲಿ ಅವ್ರಿಗೆ ಎದ್ದು ಓಡಾಡೋಕ್ಕಾಗ್ತಾ ಇರಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸಾಧ್ಯವಾದಷ್ಟು ಇವನ್ನೆಲ್ಲ ನೀವು ಮಾಡ್ಕೊಳ್ಳಿ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗುತ್ತೆ ಅಂತ ನೋಡಿ. ನೀವೇ ನನಗೆ ಹೇಳ್ತೀರಾ ಫ್ರೆಂಡ್ಸ್, ಖಂಡಿತವಾಗ್ಲೂ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ, ತುಂಬ ನಿಮಗೆ ಖುಷಿ ಅನಿಸುತ್ತೆ. ನೋಡಿ ಹಿಂಗೆ ಮಾಡಿರ್ತೀರಲ್ಲ, ಹಿಂಗೆ ಮಾಡಾದ್ಮೇಲೆ ನೀವು ದೇವ್ರ ಹತ್ರ ನೀವು ಹೋಗಿ ಈ ರೀತಿ ನೋಡಿ ಹಿಂಗೆ ಒಂದು 3 ಸರಿ ಈ ಥರ ಹಿಂಗೆಲ್ಲ ಬೆಳಗಿ, ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ. ಅದರಲ್ಲೂ ದುರ್ಗಾ ಪರಮೇಶ್ವರಿಗಂತೂ ಅಥವಾ ಮಾಟ ಮಂತ್ರ ಮಾಡಿರ್ತಾರಲ್ಲ, ಈ ಬಿಳಿ ಸಾಸಿವೆ ಹಾಕಿರ್ತಾರಲ್ಲ, ಅದೆಲ್ಲ ಹೆಂಗೆ ಸಿಡಿಯುತ್ತೆ ಅಂದರೆ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಶತ್ರುಗಳು ಯಾರಾದರೂ ಇದ್ದರೆ ಅವ್ರ ಹೆಸರೆಲ್ಲ ಹೇಳಿ ನೀವು ಬಿಳಿ ಸಾಸಿವೆ ಹಾಕ್ಬೋದು ಇದ್ರ ಮೇಲೆ, ಸರಿನಾ ಫ್ರೆಂಡ್ಸ್? ಈ ಥರ ಮಾಡ್ಕೊಳ್ಳಿ ನೋಡಿ. ನೋಡಿ ಫ್ರೆಂಡ್ಸ್, ಇನ್ನು
ಎಲ್ಲ ಸಿಡಿತಾ ಇದೆ. ಇದಕ್ಕೆಲ್ಲ ಹಾಕಿ ಅದನ್ನು ಸ್ವಲ್ಪ ಹತ್ಕೊಬೇಕು ಫ್ರೆಂಡ್ಸ್. ಯಾಕಂದರೆ ಅದು ಹತ್ಕೊಳ್ಳೋವರೆಗೂ ನಾನು ಸ್ವಲ್ಪ ಟೈಮ್ ಹಿಡಿತೈತೆ. ಅಕಸ್ಮಾತ್ ಉರಿಲಿಲ್ಲ ಅಂದಾಗ ಇನ್ನೊಂದಷ್ಟು ಕರ್ಪೂರಗಳನ್ನ ಹಾಕಿ. ಫ್ರೆಂಡ್ಸ್, ಎಷ್ಟು ಪರಿಮಳ ಬರ್ತಾ ಇದೆ ಗೊತ್ತಾ, ನಿಜ ತುಂಬಾ ಆನಂದ ಆಗುತ್ತೆ. ಯಾವುದಾದ್ರೂ ಟೆನ್ಷನ್ ಇದ್ದರೆ, ಮನೆ ಆಚೆ ಕೆಲಸ ಮಾಡಿ ಬಂದಿರ್ತೀರಾ, ತುಂಬ ಬೇಜಾರಲ್ಲಿರ್ತೀರಾ, ಅಂಥವ್ರು ಖಂಡಿತವಾಗ್ಲೂ ಈ ಥರ ಪ್ರಯೋಗ ಎಲ್ಲ ಮಾಡ್ಕೊಳ್ಳಿ. ತುಂಬಾ ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ತುಂಬ ಒಳ್ಳೆಯದಾಗುತ್ತೆ. ತುಂಬಾ ಪಾಸಿಟಿವ್ ಮೈಂಡ್ ಬರುತ್ತೆ. ಆಮೇಲೆ ಒಂಥರ ವೈಬ್ರೇಟ್ ಆಗುತ್ತೆ ಮನಸ್ಸಲ್ಲಿ. ಸಂತೋಷ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ ಅಂತ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸರಿನಾ ಫ್ರೆಂಡ್ಸ್? ನೋಡಿ, ಈ ಥರ ಮಾಡ್ಕೊಳ್ಳಿ. ಸ್ವಲ್ಪ ಹತ್ಕೊಬೇಕು ಫ್ರೆಂಡ್ಸ್. ಧೂಪಗಳೆಲ್ಲ ಹತ್ಕೊಂಡ್ಬಿಟ್ರೆ ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪರಿಮಳ ಬರ್ತಾ ಇದೆ ಗೊತ್ತಾ ಫ್ರೆಂಡ್ಸ್. ತುಂಬ ಖುಷಿ ಆಗುತ್ತೆ. ಕೇಳಿಸ್ತಿದೆಯಾ ಫ್ರೆಂಡ್ಸ್? ಸೌಂಡ್ ಬರ್ತಾ ಇದೆ. ಅದು ಬಿಳಿ ಸಾಸಿವೆ. ಅಂದರೆ ಅದು ಎಷ್ಟು ಸಡಿಯುತ್ತೋ ಅಷ್ಟೇ ನಮ್ಮ ಮನೇಲಿ ನೆಗೆಟಿವ್ ಥಾಟ್ಸ್ ಇದೆ, ಅಥವಾ ಅದು ಹೋಗ್ತಾ ಇದೆ, ಎಲ್ಲ ಕಣ್ಣು ದೃಷ್ಟಿ ಆಗಿರಲಿ, ದೃಷ್ಟಿದೋಷ ಆಗಲಿ, ಯಾವುದೇ ಇರಲಿ, ಅದೆಲ್ಲನೂ ನಿವಾರಣೆ ಆಗುತ್ತೆ.
ಹಾಕ್ಬೋದು. ಇವಾಗ ಹತ್ಕೊಂಡಿದೆ. ಇವಾಗ ನೋಡಿ ಹೊಗೆ ಎಲ್ಲ ಇವಾಗ ಸ್ವಲ್ಪನೇ ಈ ಥರ ಬರುತ್ತೆ. ಕಾಣಿಸ್ತಿದೆ ಫ್ರೆಂಡ್ಸ್ ನೋಡಿ. ನೋಡಿ, ಬಿಳಿ ಸಾಸಿವೆ ಜಾಸ್ತಿ ಸಿಡಿತಾ ಇಲ್ಲ ಅಂತಂದರೆ ನೆಗೆಟಿವ್ ಥಾಟ್ಸು ಕಡಿಮೆ ಇದೆ ಅಂತ. ಅದೇ ನಾವು ಬಿಳಿ ಸಾಸಿವೆ ಜಾಸ್ತಿ ಮನೇಲಿ ಸಿಡಿತಾ ಇದೆ ಅಂದರೆ ಆ ಮನೇಲಿ ನೆಗೆಟಿವ್ ಥಾಟ್ಸು ತುಂಬ ಜಾಸ್ತಿ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೋದು. ಸರಿನಾ ಫ್ರೆಂಡ್ಸ್? ನೋಡಿ, ನೀವು ಎಷ್ಟೆಷ್ಟು ಊದಲು ಹಾಕ್ತೀರೋ, ಊದಲು ಅಂದರೆ ಸಾಂಬ್ರಾಣಿನ ಊದಲು ಅಂತಾರೆ. ಇದನ್ನು ನೀವು ಎಷ್ಟು ಹಾಕ್ತೀರೋ ಅಷ್ಟು ನಿಮ್ಮ ಮನೇಲಿ ಯಾವುದೇ ರೀತಿ ವೈಬ್ರೇಷನ್ ನೆಗೆಟಿವ್ ಥಾಟ್ಸ್ ಇದ್ದರೆ ಅದೆಲ್ಲ ಹೋಗುತ್ತೆ. ಸರಿನಾ ಫ್ರೆಂಡ್ಸ್? ಅಕಸ್ಮಾತು ನಿಮ್ಮ ಮನೇಲಿ ಕೆಂಡ ಇದ್ದರೆ, ಅಂದರೆ ಇವಾಗ ಕೆಂಡಗಳಿರಲ್ಲ, ಆದರೆ ಕೆಂಡಗಳೆಲ್ಲನೂ ಮಾಡ್ಕೊಳಕ್ಕಾಗಲ್ಲ ಅಲ್ವಾ, ಅಂಥವ್ರು ಈ ಪ್ರಯೋಗ ಮಾಡ್ಬೋದು. ಇಲ್ಲಾಂದರೆ ಕೆಂಡ ಇದ್ದರೆ ಕೆಂಡದ ಮೇಲೂ ಸಹ ನೀವು ಇದನ್ನ ಹಾಕ್ಬೋದು. ಸರಿನಾ ಫ್ರೆಂಡ್ಸ್? ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ನೋಡಿ, ಮನೆಯೆಲ್ಲ ನಮ್ಮ ಮನೆ ಫುಲ್ಲು ಕವರ್ ಆಯಿತು, ಹೊಗೆ ತುಂಬ್ಕೊತಾ ಇದೆ ನೋಡಿ, ಸಿಡಿತಾ ಇದೆ.
ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾಕೆ ನೀವು ಹೊಸದಾಗಿ ನೋಡೋದು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತಂದರೆ, ನಾನು ಮಾಡೋವಂಥ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮಗೆ ತಲುಪೋಕ್ಕೆ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.